ಬಾಕ್ಸ್ ಎಲ್ಲ ತಗೊಂಡಿದೀಯಲ್ವಾ? ಎಲ್ಲ ತಗೊಂಡು ಹೊರಡಕ್ ನಿಂತಿದೀವಿ ಅಮ್ಮನವ್ರೆ. ಟಾರ್ಚು ಎಲ್ಲ ತಗೊಂಡಿದ್ದೀನಿ. ತಾತ ತುಂಬಾ ದೂರ ಹೋಗುದಿದೆ, ನಾವಿನ್ನು ಬರ್ತೀವಿ. ಆಯ್ತಪ್ಪ, ಹೊರಡಿ. ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ ನಿಮ್ಗೆ. ನೀವೆಲ್ಲರೂ ಕಾಳಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀರಾ? ಅರೆ, ನಿಮ್ಗೆ ಗೊತ್ತಾಯ್ತು? ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ತಗೊಂಡಾಗ್ಲೇ ನಮಗೆ ಇನ್ಫಾರ್ಮೇಶನ್ ಬಂದ್ಬಿಡ್ತು. ಓ, ನೀವು ಬರ್ತಾ ಇದ್ದೀರಾ? ಖಂಡಿತ ಇಲ್ಲ. ಮತ್ತೆ ಸುರಭಿದೇನಾದ್ರೂ ವಿಚಾರ ಗೊತ್ತಾಯ್ತಾ ಇನ್ಸ್ಪೆಕ್ಟ್ರೆ? ಅದನ್ನೇ ಮಾತಾಡೋಣ ಅಂತ ಇಲ್ಲಿಗೆ ಬಂದ್ವಿ ಯಜಮಾನ್ರೆ. ಇವರಿಬ್ರು ಕಾಳಿ ಬೆಟ್ಟದ ತಪ್ಪಲಲ್ಲಿ ಗುಡ್ಡು ಜನರ ಜೊತೆ ಸಂಪರ್ಕ ಇಟ್ಕೊಂಡಿರೋ ವ್ಯಕ್ತಿಗಳು. ಒಬ್ರು ದೋಣಿ ಹಾಯಿಸ್ತಾರೆ, ಇನ್ನೊಬ್ರು ಕಾಡ್ಜೇನ್ ತೆಗಿತಾರೆ. ನಾವು ವಿಚಾರಣೆ ಮಾಡ್ತಿದ್ದಾಗ ಸುರ್ಬಿ ಬಗ್ಗೆ ಕೆಲವು ವಿಚಾರ ಹೇಳಿದ್ರು. ಅದೆಷ್ಟು ನಿಜನೋ ಏನೋ ಗೊತ್ತಿಲ್ಲ. ನೀವು ಒಂದ್ಸಲ ಕೇಳಿದ್ರೆ ಒಂದು ಐಡಿಯಾ ಬರ್ಬೋದು ಏನೋ ಅಂತ ಇವ್ರನ್ನ ಕರ್ಕೊಂಡು ಬಂದೆ. ನೀವೇನ್ ನೋಡಿದ್ರಿ ಇವ್ರಿಗೆ ಹೇಳಿ. ನಾವು ದಿನಾಗ್ಲೂ ಮಾರಿ ನದಿಯಲ್ಲಿ ದೋಣಿ ಹಾಯಿಸೋರು. ಕಾಳಿ ಬೆಟ್ಟದ ಕಡೆಗೆ ಮೊನ್ನೆ ಹೋಗುವಾಗ 2 ಮೊಸಳೆಗಳು ಯಾವುದೋ ಹೆಣ್ಣೈಕ್ಳ ಜೀವನ ಕಿತ್ಕೊಂಡ್ ತಿಂತಾ ಇತ್ತು. ನಮಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನಾವು ಹೆಂಗಾದ್ರೂ ಮಾಡಿ ಆ ಮೊಸಳೆಗಳನ್ನ ಓಡ್ಸೋಣ ಅಂತ ನೋಡಿದ್ವಿ, ಆದ್ರೆ ಆಗ್ಲಿಲ್ಲ. ಯಾಕಂದ್ರೆ ಮೊಸಳೆಗಳು ನೀರಲ್ಲಿದ್ದಾಗ ಅವಕ್ಕೆ ಸಿಕ್ಕಾಪಟ್ಟೆ ಶಕ್ತಿ ಇರ್ತವೆ. ಆಗ ಅವುಗಳ ಹತ್ರ ಓಡಾಡೋದು ತುಂಬಾ ಕಷ್ಟ. ಆಮೇಲೆ ನಾವು ಕಣ್ಣು ಮುಚ್ಚಿ ಬಿಡೋದ್ರೊಳಗಡೆ ಆ 2 ಮೊಸಳೆಗಳು ಆ ಹೆಣ್ಣಿನ ದೇಹನ ನೀರೊಳಗಡೆ ಹೇಳ್ಕೊಂಡು ಹೊಟ್ಟೋಯ್ತು. ನಾವು ಆ ಹೆಂಗಸಿನ ಮಕ ಕೂಡ ಸರಿಯಾಗಿ ನೋಡಕ್ಕಾಗ್ಲಿಲ್ಲ. ರೀ ರೀ ಅಳಿ ಅಂದ್ರೆ ಅವ್ರು ಹೇಳ್ತಿರೋ ಸುಳ್ಳಲ್ವಾ? ಅವ್ರು ಹೇಳ್ತಿರೋ ಸುಳ್ಳಲ್ವಾ? ನಮ್ ಸುರ್ಬಿ ಹೀಗಾಗೋಕ್ ಸಾಧ್ಯ ಇಲ್ಲ. ನಗು, ಅದ್ ನಮ್ ಸುರ್ಬಿ ಅಲ್ಲ ಕಡೆ, ಬೇರೆ ಯಾವ್ದೋ ಹೆಂಗ್ಸಿರ್ಬೇಕು. ಆ ಹೆಂಗ್ಸಿರ್ ಮುಖ ಅವ್ರು ನೋಡ ಇಲ್ಲ ಅಂತ ಹೇಳ್ತಿದಾರಲ್ಲ, ನೀನ್ ಯಾಕೆ ಗಾಬರಿ ಆಗ್ತೀಯಾ? ಸುಮ್ನೆ ಇರು. ಸರ್, ಮೊನ್ನೆ ನಾನು ಜೇನ್ ತೆಗಿಯೋಕೆ ಅಂತ ಮರ ಹತ್ತಿದ್ದೆ. ದೂರದಲ್ಲಿ ತೋಳದ ಗುಂಪೊಂದು ಕಪ್ಪು ಸೀರೆ ಉಟ್ಕೊಂಡಿರೋ ಹೆಂಗಸಿನ ದೇಹನ ತಿಂತಾ ಇತ್ತು. ಕೆಳಗೆ ಇಳಿದು ಹತ್ರ ಹೋಗೋ ಧೈರ್ಯ ನನಗಿರಲಿಲ್ಲ. ಆ ಸಮಯದಲ್ಲಿ ಯಾರಿಗಾದ್ರೂ ಫೋನ್ ಮಾಡಿ ಹೇಳೋಣ ಅಂದ್ರೂ ಅಲ್ಲಿ ಸಿಗ್ನಲ್ ಇರಲಿಲ್ಲ. ಮೆಲ್ಲಿಗೆ ಕೆಳಗಿಳಿದು ಬರೋ ಅಷ್ಟರಲ್ಲಿ ಅಲ್ಲಿ ಆ ದೇಹನೂ ಇರಲಿಲ್ಲ, ತೋಳಗಳೂ ಇರಲಿಲ್ಲ. ಅಲ್ಲ ಇನ್ಸ್ಪೆಕ್ಟ್ರೆ, ಇವರು ಇಷ್ಟೊಂದು ಭೀಕರವಾದ ಘಟನೆಗಳನ್ನ ಹೇಳ್ತಾ ಇದ್ದಾರಲ್ಲ ಇನ್ಸ್ಪೆಕ್ಟ್ರೆ. ನಾವು 2 ಘಟನೆಗಳು ನಡೆದ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ವಿ ಯಜಮಾನ್ರೆ. ಅಲ್ಲಿ ಹೋಗಿ ನಮಗೆ ಸಿಕ್ಕಿದ ದೇಹದ ಕೆಲವು ಸ್ಯಾಂಪಲ್ಗಳನ್ನ ತಗೊಂಡು ಲ್ಯಾಬ್ ಕಳಿಸಿದ್ದೀವಿ. ರಿಪೋರ್ಟ್ ಬರುವವರೆಗೂ ನಾವ್ಯಾವ ನಿರ್ಧಾರನೂ ಮಾಡೋಕ್ಕಾಗಲ್ಲ.